ಕರ್ನಾಟಕಕ್ಕೆ 50ರ ಸಂಭ್ರಮ ಅಂಗವಾಗಿ ಹಾಗೂ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡ ಜ್ಯೋತಿ ರಥಯಾತ್ರೆಯು ಇಡೀ ರಾಜ್ಯಾದ್ಯಂತ ಸಂಚರಿಸಲಿದ್ದು ಇಂದು ಆನೇಕಲ್ ತಾಲೂಕಿನ ಚಂದಾಪುರಕ್ಕೆ ಕನ್ನಡ ಜ್ಯೋತಿ ರಥಯಾತ್ರೆಯು ಆಗಮಿಸುತ್ತಿದ್ದಂತೆ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ರವರು ಮತ್ತು ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ರಥಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕನ್ನಡ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ತಲೆ ಮೇಲೆ ಪೂರ್ಣ ಕುಂಭ ಕಳಸ ಹೊತ್ತು ಜೊತೆಗೆ ಡೊಳ್ಳು ಕುಣಿತ, ವೈರಗಾಸೆ, ಪೂಜಾ ಕುಣಿತ, ಕೋಲಾಟ ಸೇರಿದಂತೆ ಹಲವು ಕಲಾ ತಂಡಗಳೊಂದಿಗೆ ಕನ್ನಡ ಜ್ಯೋತಿ ರಥಕ್ಕೆ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ರಥಯಾತ್ರೆಯಲ್ಲಿ ಚಂದಾಪುರ ಪುರಸಭೆಯ ಆರ್ಒ ಸುಧಾಕರ್, ಕಿರಿಯ ಅಭಿಯಂತರರು ಲಕ್ಷ್ಮಿ, ಕಂದಾಯ ನಿರೀಕ್ಷಕರು ಶಿವರಾಮ್, ಅಧಿಕಾರಿಗಳಾದ ಪ್ರವೀಣ್, ವಿಶ್ವನಾಥ್, ಮಂಜುಳಾ, ವೇಣು, ಸುನಿಲ್, ರಾಧಮ್ಮ, ಕೃಷ್ಣಪ್ಪ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ನಾಗವೇಣಿ ಮತ್ತು ಕಂದಾಯ ಅಧಿಕಾರಿಗಳು, ಕನ್ನಡಪರ ಸಂಘಟನೆಗಳು, ಮುಖಂಡರು, ವಿದ್ಯಾರ್ಥಿಗಳು, ಪುರಸಭೆ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಇವತ್ತು ನಮ್ಮ ಕನ್ನಡ ಜ್ಯೋತಿ ಚಂದಾಪುರ ಪುರಸಭಾ ಲಿಮಿಟಿಗೆ ಬಂದಿದೆ. ಅದಕ್ಕೆ ನಾವು ಎಲ್ಲ ಚಂದಾಪುರ ನಗರದ
ಎಲ್ಲ ನಾಗರಿಕರ ಪರವಾಗಿ ಇವತ್ತು ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಕನ್ನಡ ಭಾಷೆ ಉಳಿವಿಗಾಗಿ ಎಲ್ಲ ಸಾರ್ವಜನಿಕರು ಶ್ರಮಿಸಬೇಕೆಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.